ಟೈಮ್ ಈಗ 6 ಗಂಟೆಗೆ ಐತಿ. ಸೂರ್ಯೋದಯ ಆಗತನ ಆಲ್ರೆಡಿ. ಈಗ ನಮಗೆ ಜಲ್ದಿ ಕಾಣಿಸಂಗಿಲ್ಲ ಸೂರ್ಯೋದಯ ಆಗಿದ್ದು. ಕತ್ಲೈತೆ ನೋಡ್ರಿ. ನಮ್ಮ ಕೋಳೆಲ್ಲ ಕೂಗಕತ್ತಾವ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ್ ಹೆಂಗಿರ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಅಲ್ಲಿ ಮಾಡಿದ ಹೊಲಕ್ಕೆ ಹೋದ್ರೆ ಅವ್ರ ಕೆಲ್ಸಕ್ಕೆ. ಟೈಮ್ ಈಗ 7 ಗಂಟೆ ಆಗೈತೇನೇನಿಲ್ಲ, 7 ಗಂಟೆ ಆದರೂ ಆಗಿರ್ಬೋದು. ನೆಲ ಒರ್ಸಾಕತ್ತಿದ್ದೆ ನಾನು. ಈಗ ಅದನ್ನು ಹಂಗೆ ಬಿಟ್ಟು ಇಲ್ಲಿ ನೀರು ಹಾಸಾಕತ್ತೀನಿ. ಇಲ್ಲಿ ನೀರು ಹಾಸ್ಬೇಕು. 11-12 ಗಂಟೆ ಬಿಟ್ಟು ಹಾಕೈತೆ ಮಾಡ್ತೈತೆ ಗೊತ್ತಿಲ್ಲ. ಸರಿದೇವು ಎಷ್ಟು ಚಂದ ಕಾಣಿಸಾಕತ್ತಾನ. ನೀವು ನೀರು ಆದಾವಂತ ನೀರು ಆದ ಸ್ವಲ್ಪ ತೊಗೊಂಡು ಆ ಕಡೆ ಹೋಗ್ಬೇಕು. ಅಲ್ಲಿ ನೀರು ಹೊಳಿಸಿ ಮತ್ತು ಅಲ್ಲಿ ನೆಲ ಒರೆಸ್ಬೇಕು. ನೆಲ ಒರೆಸಿ ಹಂಗೆ ಇಲ್ಲಿ ನೀರು ಹಾಸೋದು, ಅಲ್ಲಿ ಸ್ವಲ್ಪ ಮನೆ ಕೆಲಸ ಮಾಡ್ಕೋತೀನಿ. ಮತ್ತು ಜಳಕಾತಿ ಮಾಡಬೇಕು. ಜಳಕ ಪೂಜೆ ಐತಿ. ನಾಷ್ಟಾತಿ ಲೇಟಾಗಿ ಮಾಡ್ತೀನಿ. ನಮ್ಮ ಮನೆಯವರು 11 ಗಂಟೆಗೆ ಬರ್ತಾರಂತ. ಹಾಗಾಗಿ ಉಪ್ಪಿಟ್ಟು ಮಾಡ್ತೀನಿ. ಅಷ್ಟ ಬಾಗಲಕೋಟೆಗೆ ಹೋಗ್ಬೇಕು ದವಾಖಾನೆಗೆ. ನಮ್ಮ ಅವರಂತೇಳಿ ಆರಾಮಾಗಿಲ್ಲ ಅಂತ ಇನ್ನೂ. ಎಲ್ಲಿ ಐತಪ್ಪ ಇದು? ಇಲ್ಲಿ ಬಿಟ್ಟಾರ ನೋಡ್ರಿ ನೀರು. ಎರಡು ಮಡಿಗೆ ಬಿಟ್ಟಾರ. ಇನ್ನು ಆ ಕಡೆ ಲಾಸ್ಟ್ ದಂಡೆಗೆ ಬಿಡ್ಬೇಕು ನೀರು. ಇಲ್ಲಿ ಹೊಳ್ಸಿನ ಲಾಸ್ಟ್ ದಂಡೆಗೆ ಹೋಗ್ತೈತಿ. ಜಳಕಾತಿ ಮಾಡೋ ಮುಂದೆ 2 ಮಡಿಗೆ ನೀರು ಬಿಟ್ರಾತು. ಅವು ಗುಬ್ಬಿ ಹೆಂಗೆ ಕುಂತ ನೋಡ್ರಿ ಇಲ್ಲಿ. 2, 4, 6, 8 ಜೋಡಿ ಕುಂತಾವು. ಕೆಳಗೆ ಒಂದು ಕುಂತೈತಿ ದೊಡ್ಡದಾದ ಮ್ಯಾಗ. ಇನ್ನು ಸಣ್ಣ ಗುಬ್ಬಿ ಏನಂತ ಎಷ್ಟು ಚಂದ ಕುಂತಿರ್ತಾವೆ ನೋಡ್ರಿ. ಗುಬ್ಬಿ ನೋಡು ಟೈಮ್ ಅಲ್ಲೀಗ ಎಲ್ಲ ಕೆಲಸ ಮಾಡೋ ಟೈಮ್. ಏನು ಮಾಡಿದ್ದು ನಾನು? ಏನು ಎಡವಟ್ಟು ಮಾಡಿದ್ದೇನಿಲ್ಲ ರೀ. ನಾನು ಇಲ್ಲೇ ಮಡಿ ಈಗ ಐತಂತ ನಾ ಮಾಡಿದ್ದೆ. ಕಪ್ಪಿ ಸರಿ ನೋಡು ದವಾಖಾನೆಗೆ ಟೈಮ್ ಈಗ 12 ಗಂಟೆ ಆತ. ನೀರು ಹಾಸ್ಕೊಂತ ಕೆಲಸ ಮಾಡೋದಂದ್ರೆ ಸಿಕ್ಕಾಪಟ್ಟಿ ಬೇಸರ.
ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಮುಂಜಾನೆ ಎದ್ದುಕೊಳ್ಳೆ ಏನಂದ್ರೆ ಹೆಸರು ಕಾಳು ಕೊಲ್ಸಾಕ ಅಂತೇಳಿ ಕುಕ್ಕರ್ನಾಗ ಹಾಕೀನಿ. ಇದೇನು ಓಪನ್ ಆಗಿಲ್ಲ, ಇಲ್ಲಿಂದ ಪೂರ್ತಿ ಎಲ್ಲ ಅದೊಳಗೇನು ಹವಾ ಇರ್ತೈತಲ್ಲ, ಗಾಳಿ ಇರ್ತೈತಲ್ಲ, ಅದಿಷ್ಟು ಪೂರ್ತಿ ಓಪನ್ ಆಗಿ ಅಲ್ಲಿ ತಗಡ್ ನೋಡ್ರಿ. ಅಲ್ಲಿ ಹಂಗ ಇಲ್ಲಿ ಗ್ಯಾಸಿನ ಮ್ಯಾಗ ಹತ್ತಿನ ಒರೆಸ್ಕೋಬೇಕ. ಸದ್ಯಕ್ಕೆ ಏನು ಒರೆಸ್ಕೊಳಂಗಿಲ್ಲ. ನಾನು ಎಲ್ಲಿ ಹೊರಗೆ ನಾನು ಇದನ್ನ ಗ್ಯಾಸಿನ ಮ್ಯಾಗ ಇಟ್ಟು ಹೊರಗೆ ಕಸ ಗುಡಿಸುವ ಅಂತ ಹೊಂಟಿದ್ದೆ. ನಾನು ಈ ಸೌಂಡ್ ಕೇಳಿ ಗ್ಯಾಸ್ ಪೂರ್ತಿ ಜೋರ್ ಇಟ್ಟೇನಿ. ಆಲ್ಸಾಕ್ ಬರಾಕ್ ಆಗತ್ತೆ. ಮನುಷ್ಯನಿಗೆ ಸಾವು ಅಂತ ಕಣ್ಣು ಮುಂದೆ ಬಂದಾಗ ಎಷ್ಟೆಲ್ಲ ಹೆದರ್ಬೇಕೈತಿ ನೋಡ್ರಿ. ನಾವು ಕೆಲವೊಂದು ಟೈಮ್ ಎಲ್ಲ ಸಾವು ಅಡೇ ಇರ್ಲಿ ಬಿಡ ಅಂತ ಹಿಂಗೆಲ್ಲ ಮಾತಾಡ್ತೀವಿ. ಬಟ್ ಅದು ಕೆಲವೊಂದ್ಸಲ ನಿಜ ದರ್ಶನ, ಅರ್ಧಂಬರ್ಧ ನಿಜ ದರ್ಶನ ತೋರಿಸ್ದಾಗ ನಮ್ಗೆ ಗೊತ್ತಾಗೋದು ಎಷ್ಟೊಂದು ಭಯಂಕರವಾಗಿರ್ತೈತಿ, ಎಷ್ಟು ಭಯ ಹುಟ್ಟಿಸ್ತೈತಿ ಅಂತೇಳಿ. ಫುಲ್ ಪ್ಯಾಕ್ ಆಗೈತಿ, ಯಾಕಂತ ಗೊತ್ತಿಲ್ಲ. ನೋಡೋಣ ಅದು ಯಾಕೆ ಪ್ಯಾಕ್ ಆಗೈತಿ. ಇದು ಓಪನ್ ಐತಿ. ಸಾರಿ, ಇದು ವಯಸ್ಸರ್ ಬಾಧೆ ಇತ್ತಂದ್ರೂ ಈ ತರ ಆಗೋ ಚಾನ್ಸಸ್ ಇರ್ತೈತಿ. ನಾವು ಕುಕ್ಕರ್ದಾಗ ಅಡಿಗೆ ಮಾಡ್ಬೇಕಾದ್ರೆ ಎಷ್ಟು ಹುಷಾರಾಗಿದ್ರು ಸಾಲಂಗಿಲ್ಲ. ಇದು ಪೂರ್ತಿ ಇದಾಗೈತಿ, ಹೋಗಿದ್ದದ. ಇದ್ರೊಳಗೆ ಯಾಕೆ ಇದಾಗಿಲ್ಲ ಅಂತ ಗೊತ್ತಾಗುತ್ತೆ ನಮ್ಗೆ. ನಾವು ವಿಸಿಲ್ ಬೇರೆ ಹಾಕೇನ ಅಂತ. ವಿಸಿಲ್ ಹೌದು ಅನ್ಸತ್ತ. ಬೇರೆದ ಏನು ವಿಸಿಲ್ಗೇನು ಸಂಬಂಧ ಇಲ್ಲ. ಬಟ್ ಯಾಕಂಗಾತಂತ ಗೊತ್ತಿಲ್ಲ, ಆಮೇಲೆ ನೋಡೋಣಂತ. ಸದ್ಯಕ್ಕೆ ಹೆಸರು ಕಾಳು ಕುದಿಲಿಲ್ಲ ನಾನು. ಇವಾಗ ಹಂಗ ಕುದಿಸ್ಬೋದು. ಏನು ಮಾಡೋದ್ರಿ, ಈಗ ಪಲ್ಯ ಮಾಡಕ್ ಬೇಕ. ಅಡಿಗೆ ಮಾಡಿ ಗೊತ್ತಿ ಕಡೆ ಬಂದ. ಇದು ವಿಸಿಲ್ ಚೇಂಜ್ ಇದೆ. ಹೌದು, ಬಟ್ ವಿಸಿಲ್ ಚೇಂಜ್ ಆದ್ರೆ ಇದು ಆಗತ್ತ. ಈಗ ಹಿಂಗೈತಿ ಇದು. ಹೌದು, ವಿಸಿಲ್ ಚೇಂಜ್ ಆಗೈತಿ. ಇದು ಮ್ಯಾಗ ಇದಾದ್ರೂ ಇಲ್ಲಿ ಹೋಗಕ್ ಸಾಧ್ಯ ಅಲ್ಲ. ಬಟ್ ಇದು ಕುಕ್ಕರ್ ಇದು ಹೋಗೈತಿ, ಪೂರ್ತಿ ಹೋಲ್ ಬಿದ್ದೈತಿ. ಇದು ಬಾದತ್ತ ಹೆಂಗಂತ ಹೇಳಿ ಅವಸರದಾಗ ಏನಾರ ಮಾಡಕ್ ಹೋಗಿ ಏನಾದ್ರು ಮಾಡ್ಕೊಂಡ ಮುಖ ಮಸಡಿಕ್ಕೆ ತಗೊಂಡು ಹೋಗಂಗ್ ನಾವ್ ಮಾಡ್ಕೋಬೇಕಾಕೈತಿ. ವಿಸಿಲ್ ಚೇಂಜ್ ಆಗೈತಿ, ಅದ ಮಿಸ್ಟೇಕ್ ನೋಡ್ರಿ. ಜಲ್ದಿ ಕುದಿರಿ ಹೆಸರು ಕಾಳ. ಟೈಮ್ ಈಗ 7 ಗಂಟೆಗೆ ಐತೆ. ನಾನು ಹೇಳೋದನ್ನ 6:30 ಎದ್ದೇನಿ. ನಮ್ಮ ಮನೆಯವ್ರು ಎದ್ದು ಚಾ ಕಾಸ್ಕೊಂಡು ಚಾ ಕೊಡೋದು. ಅವ್ರ ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾರ. ಪಾಪ ಎಷ್ಟು ಬ್ಯಾಡ್ ಟೈಮ್ ಶುರು ಹೋಗೈತಂತ ಅಂದ್ರ, ಇಲ್ಲಿ ಕಡೆ ಹೊಲದ ಕೆಲಸ ಇಲ್ಲಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೇನಿ. ಅಲ್ಲಿ ನಮ್ಮ ಅವ್ರಿಗೆ ಆರಾಮಿಲ್ಲ, ಅವ್ರನ್ನ ಹಾಸ್ಪಿಟಲ್ನಲ್ಲಿ ಇಟ್ಟೇವಿ. ಹೊಳ್ಳಿಲಿ ಅವ್ರೇನು ಹೊಲ ಮಾಡ್ಯಾರಲ್ಲ, ಅದನ್ನೇನು ಮಾಡಾಕತ್ತಾರಲ್ಲ, ಒಂದ್ರ ಮ್ಯಾಗ ಒಂದು ಪ್ರಾಬ್ಲಮ್ ಅದೇನೋ ಅವರು ಟ್ರಿಪ್ ಆಗತ್ತಂತ. ಅವ್ರ ನೀರು ಹಸೋದ ಕಾರಿ ಒಳಗಿನ ಮಷಿನ್ ಇದನ್ನ ಏನ್ ಬಿಟ್ಟಾರಲ್ಲ, ಏನಂತಾರ, ಸಾರಿ ಅದು ಗೊತ್ತಾಗಂತ. ಹಾಗಾಗಿ ನಿನ್ ರಾತ್ರಿ ಪೂರ್ತಿ ನೀರು ಹಸಿದ್ರೆ 22 ಕಟ್ಟಿ ಮುಗಿತಾವ, ನಾಳೆ ಆರಾಮ್ ಜಲ್ದಿ ಕಬ್ಬ ಹಚ್ಚೋದಕ್ಕೈತಿ ಅಂತ ಹೇಳಿ ಅವ್ರ ನಮ್ಮ ಮನೆಯವ್ರ ಸಂಕ್ರಾಂತಿ ಅನ್ಕೊಡ್ದೆ ಎಲ್ಲ ಮುಗಿತೈತೆ ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು. ಯಾಕಿನ್ನೂ ಗೊತ್ತಿಲ್ಲ ರೀ, ಗಂಡ ಹೆಂಡ್ತಿದ ಪ್ಲಾನ್ ಪ್ರಕಾರ ಯಾವ್ದು ನಡೆಯಕತ್ತಿಲ್ಲ. ಯಾಕಂತ ಗೊತ್ತಿಲ್ಲ. ಏನೋ ಶನಿ ವಕ್ರ ದೃಷ್ಟಿ ನಮ್ ಮ್ಯಾಗ ಬಿದ್ದೈತಿನೋ. ಶನಿ ಒಳ್ಳೇದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನ. ಹಂಗಂತೇಳಿ ಅವ್ನ ದೋಷಿಸ್ಬಾರ್ದ. ಯಾಕಂದ್ರೆ ನಮ್ಮ ಪಾಪ ಕರ್ಮಗಳು ಏನಿರ್ತಾವಲ್ಲ ಅವ್ನ ನಾವು ಅನ್ಭವಿಸ್ಲೇಬೇಕು. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಹೋಗಿ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಜಾಗಕ್ಕೆ ನೀರಿಟ್ಟನಿ. ಒಂದು ಬುಟ್ಟಿ ಬಂಡೆ ಇದಾವೆ, ಬಂಡೆ ಹೋಗಿನಂತ ಹಂಗ ಹೋಗಿ. ಇದಂತೂ ಹೊತ್ತು ಮುಗಿತಿದೆ ಕಟ್ಟಿ. ಇದು ವಿಸಿಲ್ ಸರಿಯಾಗಿ ಹೊಡಂಗಿಲ್ಲ. ಇದನ್ನ ಇಲ್ಲೇ ಹಿಂಗ ಬಂದಿರ್ತಾರಲ್ಲ ಅಲ್ಲಿ ತಗೊಂಡಿದ್ದ. ಬಟ್ ಇದು ಅಂಗಡಿಯಲ್ಲಿ ಇದು ಬೆಳಗಾವ್ದಾಗ ಏನೋ ತಂದಿದ್ದಾರೆ ನಮ್ಮ ಮನೆಯವ್ರು ಇದನ್ನ ಕುಕ್ಕರ. ಇದಷ್ಟೊಂದು ಇದಿಲ್ಲ. ಮತ್ತೆ ಸಂದ ಐತಲ್ಲ, ಅದು ನಮ್ಗೆ ಸಂದ ಗಾಂವ್ ಹಾಕಿತ್ತ ಎಲ್ಲದಕ್ಕೂ. ಅದು ಹಂಗ ಕುಂತ ಏನ್ ಮಾಡಕ್ ಆಗಂಗಿಲ್ಲ. ಟಿವಿ ಹೆಚ್ಚಿರ್ತೇನೆ ನಾನು. ಮಾರ್ನಿಂಗ್ ಎದ್ಕೊಳ್ಳಿ ಭಕ್ತಿ ಸಾಂಗ್ ಇರ್ತಾವಲ್ಲ, ಭಕ್ತಿ ಸಾಂಗ್ ಕೇಳ್ಕೊಂತ ಕೆಲಸ ಮಾಡ್ತಿರ್ತೇನೆ. ಸೌಂಡ್ ಜಾಸ್ತಿ
ಇಟ್ಕೊಂಡ ಇಲ್ಲಿ ಪೈಪ್ ಒಂದು ಜೋಡಿಸಿವಿ ಗೊಂಜಾಳಕ್ಕೆ ಪೈಪ್ ತೆಗೆದು ಆ ಕಡೆ ಹಾಕ್ಬೇಕಾ ಅಥವಾ ಕೆರೆಗೆ ಜೋಡಿಸ್ಬೇಕಾ ಗೊತ್ತಿಲ್ಲ. ಈಗ ಜೋಡ್ಸಕ್ಕೆ ಹೋದ್ರೆ ಎಲ್ಲ ತೋಲ್ಸ್ಗೊಳ್ದಕ್ಕೈತಿ, ಅದೊಂದು ಸಮಸ್ಯೆ, ಅದೊಂದು ಹೆದರಿಕೆ. ತಂಡತೈತಲ್ಲ ಅಂತೇಳಿ ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಓಯ್ ಬಳ್ಳಿ ಬಳ್ಳಿ ಕಳಿ ಬಳ್ಳಿ ನೋಡ್ರಿ ಇದನ್ನ, ನಮ್ಮ ಕಳ್ಳಿ ನೋಡ್ರಿ ಇದನ್ನ, ನಮ್ಮ ಕಳ್ಳಿನ ವಾಟ್ ಹ್ಯಾಪೆಂಡ್ ಕೋಸೆ ಏನಲ್ಲ ಕಳ್ಳಿ ಹಿಡ್ಕೊಂಡೇನೆ ಅದನ್ನು. ಎಲ್ಲಕ್ಕೆ ನಾ ಮಕ್ಕೊಂದಾಗ ನನ್ನ ಮ್ಯಾಗ ಬಂದು ಮಕ್ಕೊಳ್ಳೋದು, ಹಿಂಗೆ ಅಂಗಾತ ಮಕ್ಕೊಂಡ್ರೆ ಎದೆ ಅಂತೇಳಿ ಮಕ್ಕೊಳ್ಳೋದು, ಹಿಂಗೆ ಸೈಡ್ ಮಕ್ಕೊಂಡ್ರೆ ಇಲ್ಲಿ ಭುಜದ ಮ್ಯಾಗ ಮಕ್ಕೊಳ್ಳೋದು. ಯಾರವ್ರ ನಿನ್ನಂಗ ಇದು ನೋಡಲೆ ಕಳಿ ಏನು ಹುಡುಕಾಡಕತ್ತಿದ್ದೀನ ಕಳಿ ನೋಡಲೆ ಬೆಳ್ಳಿ ಕಳಿ ನೋಡಲೆ ಇಲ್ಲಿ ನೋಡಿಲ್ಲೇ ಅದು ಏನು ಎಷ್ಟು ಮಾಡಾಗತ್ತೆ ಗೊತ್ತಿಲ್ಲ. ಯಾರವರು ಕಳಿ ಯಾರಿವ್ರ ಯಾರ್ಲೆ ಇವರು ಯಾರವರು? ಒಂದ್ ಕಡೆ ರುಕ್ಮಿಣಿ, ಇದೇನಿದು ನನ್ನಂಗ ಐತಲ್ಲ ಅಂತ ಅಲ್ಲಿ ಹುಡ್ಕಾಡಕತ್ತೈತಿ, ಎಲ್ಲ ಐತಂತ ಹುಡ್ಕಾಡಕತ್ತೈತಿ. ಕ್ಲೋಸ್ ಅಪ್ ಅಲ್ಲಿ ಹೋಗಿ ಇದ್ಯಾಕೆ ಹಿಂಗೆ ಮಾಡಾಕತ್ತೈತೆ ಅಂತ ನಾ ಅಂತೇನಿ. ಕಳಿ ಯಾರ್ಲೆ ಅವ್ರ? ಕಳಿ ನಿನ್ನಂಗ ಐತ್ ನೋಡಲ್ಲಿ. ಯಾರ್ಲೆ ಅವ್ರ ನಿನ್ನಂಗದ ನೋಡ್ಲಿ ಕಳ್ಳಿ. ನೋಡಿಲ್ಲ ಜಳಕ ಮಾಡಿಸಿಲ್ಲ, ಅದನ್ನ ಜಳಕ ಮಾಡಿಸ್ಬೇಕು ಅದನ್ನು. ನನಗೆ ಇದಂದ್ರೆ ಅಷ್ಟು ಇಷ್ಟ ಇಲ್ಲ, ಇಷ್ಟ ಅಂದ್ರೆ ಅಷ್ಟು ಪ್ರೀತಿ ಇಲ್ಲ. ನನ್ನ ಕಡಿತಿ ನೀನ ನನ್ನ ಪಪ್ಪಿ ಅಂದ್ರೆ ಭಾಳ ಇಷ್ಟ. ಇದು ಯಾವ್ದು ಫಿಲ್ಮ್ ಐತಲ್ಲ ಗಣೇಶಂದು, ರೀಸೆಂಟಾಗಿ ಭಾನುವಾರ ಸಂಜೆ ಐತೆ ನೋಡ್ರಿ. ಇಷ್ಟ ನೋಡ್ರಿ ನಮ್ಮ ಸೂರ್ಯದೇವನ ಎಷ್ಟು ಚಂದ ಬಂದಾನ, ಎಷ್ಟು ಚಂದ ಕಾಣ್ಸಾಕತ್ತಾನ, ಎಷ್ಟು ಕಿಟ್ಕುಟಾಗಿ ಕಾಣ್ಸಾಕತ್ತಾನೆ, ಎಷ್ಟು ಮುದ್ದಾಗಿ ಕಾಣ್ಸಾಕತ್ತಾನ. ಸೂರ್ಯದೇವ ನನ್ನ ಬೇಡಿಕೆನ ಈಡೇರಿಸ್ದಂಗೆ ಸಣ್ಣ ಪುಟ್ಟ ಅಂತಂದ್ರೆ ಸದ್ಯಾಗಿರೋ ದೊಡ್ಡ ಬೇಡಿಕೆನ ಅದು. ಹಂಗೆ ಎಲ್ಲರ ಬೇಡಿಕೆನೂ ಈಡೇರಿಸಪ್ಪ ಸೂರ್ಯದೇವ. ಸೂರ್ಯದೇವನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಸುಳ್ಳಲ್ಲ, ಕರೆನಾ. ಕೆಲವ್ರಿಗೆ ಅದು ಹುಚ್ಚಿ ಥರ ಅನ್ನಿಸ್ಬೋದೇನೋ, ಬೇರೆ ಥರ ಅನ್ನಿಸ್ಬೋದು. ಬಟ್ ಒಂದ್ಸಲ ಮನಸಾರಿ ಬೇಡ್ಕೊಂಡು ನೋಡ್ರಿ, ಖಂಡಿತ ಆಕೈತಿ. ಸಂಜೆ ಜಳಕಕ್ಕೆ ನೀರನ್ನೂ ಕಾಯಕತ್ತಾವು. ಇದೇನು ಬೇಕಂದ್ರೆ ಬಾಂಡ ತಿಕ್ಕಂತೆ, ನಾನು ಬಾಂಡ ಆಮೇಲೆ ತಿಕ್ಕಿದ್ರೆ ಆತಂತ ಅಂದ್ಕೊಂಡೆ. ಬಾಂಡ ತಿಕ್ಕಿ ಜಳಕ ಪೂಜೆ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂತ ಒತ್ತಾಟಿನ ಆಗ್ಬಿಡ್ತೈತೆ ಕೆಲಸ ಕಡೆ ಅಂತೇಳಿ. ನಾನು ಅದು ಅಡುಗೆ ಮಾಡಿ ಬಿತ್ತಿ ಕಟ್ಕೊಂಡು ನಮ್ಮ ಯಜಮಾನ್ರ ಅಂತೇಳಿ ಹೋಗಿ ಅದೇ ಪದ ಸರಿಯಾಗಿ ಊಟ ಮಾಡ್ತೇನೆ ನಾನು. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಬಟ್ ಬೇಜಾರು ಆಕತ್ತವ, ಮುಂಜಾನೆ ಎದ್ಕೊಳ್ಳೋದನ್ನ ಭಾಳ ಮನ್ಸಿಗೆ ನೋವು ಆಕತ್ತೆ. ಎಷ್ಟೊಂದು ಗ್ಯಾಸ್ ವೇಸ್ಟ್ ಮಾಡೀನಿ. ಮನೆ ನಿನ್ನೆ ಮಧ್ಯಾಹ್ನ ಮುಂಜಾನೆ ಇನ್ನೊಬ್ರು ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು ಮಧ್ಯಾಹ್ನ ಊಟ ಮಾಡೋದು ಬಿಡಾಕೊಳಕ್ಕೆ ಶುಗರ್ ಬರ್ತೈತೆ ಅಂತ ಹೇಳಿ. ಅದೊಂದು ಹೆವಿ ಟೆನ್ಷನ್ ಆಗೋದು ನನಗೆ. ನಿನ್ನೆ ಒಂದೇ ಟೈಮ್ ಊಟ ಮಾಡಿ ನಾನು ಅಲ್ಲೇ ಹಾಸ್ಪಿಟಲ್ಗೆ ಬುತ್ತಿ ಕಡೆ ಒಂದು ಹೋಗಿತ್ತಲ್ಲ, ಅಲ್ಲೇ 2 ಚಪಾತಿ ಅಷ್ಟು ತಿಂದೆ. 2 ಚಪಾತಿ ಒಂದು 4-5 ತನ್ನ ಅಷ್ಟು ಉಂಡೆ.
ರಾತ್ರಿ ನನಗೆ ಕಾರಲ್ಲೆಲ್ಲ ನಂಗೆ ಕಾರ್ ಜರ್ನಿ ಆಗಿ ಬರೋಂಗಿಲ್ಲ, ಯಾವಾಗಲಾದ್ರೂ ಅಷ್ಟು ಏನಾರು ಆಗ್ತೈತಿ. ಬಟ್ ನಿನ್ನೆ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟು ಸಣ್ಣ 7:30 ಅಥವಾ 8:00 ಬಂದ್ವಿ ನಾವು ಇಲ್ಲಿಗೆ ಮನೆಗೆ. ಬಂದ ಕೂಡಲೇನ ಬಂದಾಕಿನ ನಾನು ಅರ್ವಿ ಸಹಿತ ಕಳೆದಿಲ್ಲ, ಅವ ಅರಿವಿನ ನೋಡ್ರಿ. ಹಂಗೆ ಮಲ್ಕೊಂಡಾಕಿ ಎಚ್ಚರಾಗೈತಿ. ಬೆಳಗ್ಗೆ 6 ಗಂಟೆಗೆ ಎಚ್ಚರಾಗೈತಿ. ನಮ್ಮ ಮನೆಯವ್ರು ರಾತ್ರಿ ನೀರಿಸಕ್ಕೆ ಹೋಗಿದ್ರಲ್ಲ, 12 ಗಂಟೆಗೇನೋ ಬಂದ್ರು ಅವರು ಹಾಲಾರು ಕುಡಿಬೇಕಲ್ಲ, ಸ್ವಲ್ಪ ಹಾಲಾರು ಕುಡಿದು ಮಲ್ಕೊ ಅಂತಂದ್ರೆ ನಮ್ಮ ದೇವಿ ಹಾಲು ತಂದು ಕೊಟ್ಟಿರ್ತಾರಲ್ಲ, ಭಾಳ ತಂದು ಕೊಟ್ಟಿರ್ತಾರೆ ಬೆಳಗ್ಗೆ ಅಂಥೇಳಿ. ಬೆಳಗ್ಗೆ ಹಾಕೋ ನಮ್ಗೆ ಹೋಕಾವು ಒಲ್ಲ ಅಂತಂದೆ. ಪಾಪ ಅವರು ಊಟ ಮಾಡಿರ್ಕಿಲ್ಲ ರಾತ್ರಿ, ನಾನೇನು ಅಡುಗೆನೂ ಮಾಡಿರ್ಕಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿತ್ತೆ. ಆಮ್ಯಾಗೆ ಇಕ್ಕಟ್ಟ ಅವರ ಹಾಲು ಕುಡಿದು ಮಲ್ಕೊಂಡ್ರ. ಈಗ ಇದ್ದೇನು ಚಾನು ಕುಡ್ದಿಲ್ಲ, ಏನಿಲ್ಲ, ಬ್ರಷ್ ಮಾಡ್ಕೊಂಡಿಲ್ಲ, ಮುಖವನ್ನು ತೊಗೊಂಡನಿ. ಇನ್ನು ಬಾಣೆ ತಿಕ್ಕಿ ತಲೆ ಬಾಚ್ಕೊಂಡು ಬ್ರಷ್ ಮಾಡ್ಕೊಂಡು ಜಾಗಕ್ಕೆ ಹೋಗ್ತೇನೆ. ಆಮೇಲೆ ಸಿಗ್ತೇನೆ ನಾನು. ಮತ್ತೆ ಲೋಕಾಪುರಕ್ಕೆ ಹೋಗ್ಕಣಂತ. ಎಷ್ಟು ಬೇಕಾ ಸೀರೆ ಉಟ್ಕೊಂಡು ಹೋಗ್ಬೇಕಾ ಅವತ್ತು? ಎಂಥ ಸೀರೆ? ಯಾವುದಾದ್ರೂ ನಡೀತೈತೆ? ಹೌದಾ ಅಂತ ನಾವು ಅಲ್ಲ ನಮ್ಮ ದೇವಿ ಸಾಲಿಗೊಂಡ್ರು ನೋಡ್ರಿ. ಅವ್ರ ಸ್ಕೂಲಲ್ಲಿ ಅವ್ರ ಸರ್ ಇಲ್ಲ, ಅವ್ನು ಚಲಿನಿ ಅದರ ಹಾಕೋದ ಹಾಲು ಕುಡಿದಲ್ಲದ, ಹಾಲು ಕುಡಿದಲ್ಲದ. ಅವ್ರದ್ದು ಬೀಳ್ಕೊಡು ಸಮಾರಂಭ ಐತಿ, ಹಾಗಾಗಿ ಫಂಕ್ಷನ್ ಅರೇಂಜ್ ಮಾಡ್ಯಾರಂತ. ನಾವು ನ್ಯೂ ಇಯರ್ ದಿನದ ಮತ್ತು ನ್ಯೂ ಇಯರ್ ದಿನದಕ್ಕಿಂತ ಮುಂಚೆದ್ದು ಅದು ಈ ವಿಡಿಯೋಸ್ ಹಾಕಿದ್ದಿಲ್ಲ, ಅವನ್ನೆಲ್ಲ ನೋಡಿ ಖುಷಿ ಪಟ್ರಂತ. ಖುಷಿ ಆಯ್ತು ನನಗೂ. ಫಂಕ್ಷನ್ಗೇನೋ ಬಾ ಅಂತೇಳಿ ಹೇಳ್ಯಾರಂತ, ಬಟ್ ಗೊತ್ತಿಲ್ಲ ಹೋಗ್ಕೇನೇನಿಲ್ಲ ಅಂಥೇಳಿ. ನೋಡ್ಬೇಕು, ಹೋದ್ರೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ. ಪಪ್ಪಿ ಇದು ನಮ್ಮ ಪಪ್ಪಿ ಏನು ಮಾಡ್ತೈತೆ ನಮ್ಮ ದೇವಿ ಬರೋಕೆ ಕರೆಕ್ಟ್ ಟೈಮಿಗೆ ಬರ್ತೈತಿ. ಮಮ್ಮಿ ನೋಡಿದ ನಾನು ನೋಡೇ ಬರ್ತೈತಿ, ಇದು ನನಗೆ ಬೊಗಳ್ತೈತಿ ಇದು ಅಂತಾಳ. ಏನು ಹೇಳ್ಬೇಕು ಹೇಳ್ರಿ ನಾನು? ಪಪ್ಪಿ ಅಕ್ಕಗೆ ಯಾಕೆ ಬೊಗಳ್ತೀನಿ ನೀನು? ಪಪ್ಪಿ ಯಾಕೆ ಅಕ್ಕಗೆ ಯಾಕೆ ಬೊಗಳುದದ? ಏನಿನ ಒಟ್ಟು ಅಕ್ಕಿಗೆ ಇದಕ್ಕಂದ್ರೆ ಆಗಿ ಬರೋಂಗಿಲ್ಲ ನೋಡ್ರಿ. ಫ್ರೆಂಡ್ಸ್, ನನ್ನ ಹೆಸರು ಕಾಳಿನ ಕುದಿಸಿಟ್ಕೊಂಡಿದ್ನಲ್ಲ, ಈಗ ಹೆಸರು ಕಾಳಿನ ಪಲ್ಯ ಮಾಡ್ಕೋತೀನಿ. ಇಲ್ಲಿದ ನೋಡ್ರಿ, ಇಲ್ಲಿ ಒಲಿ ಮ್ಯಾಗ ಅನ್ನನೂ ರೆಡಿ ಆಗತೈತಿ. ಒಲಿ ಮ್ಯಾಗ ಮಾಡಕತ್ತೆ ನಾನು ಅನ್ನ. ಹೆಸರು ಕಾಳಿನ ಪಲ್ಯ ಅಂತಂದ್ರೆ ನಮ್ಮ ಕಡೆ ಭಾಳ ಸ್ಪೆಷಲ್ಲ. ಮದುವೆ ಆಗಲಿ, ಸೀಮಂತ ಕಾರ ಆಗಲಿ, ಯಾವುದೋ ಒಂದು ಫಂಕ್ಷನ್ ಇದ್ರೂ ಹೆಸರು ಕಾಳಿನ ಪಲ್ಯ ಮಾಡಿರ್ತಾರೆ. ನಾನು ಇದನ್ನು ಅನ್ನದ ಜೊತೆನೂ ತಿನ್ಬೋದು ಮತ್ತು ರೊಟ್ಟಿ ಜೊತೆನೂ ತಿನ್ಬೋದು. ಹಂಗಾಗಿ ಮಸ್ಕೊಂಬಿಡ್ತೇನೆ. ಟೊಮೆಟೊನ ಮತ್ತು ಉಳ್ಳಾಗಡ್ಡಿ ಒಟ್ಟಿಗೆ ಹಾಕ್ಕೊಳ್ಳೋದು. ಹೆಸರು ಕಾಳಿನ ಜೊತೆ ನಾವು ಸ್ವಲ್ಪ ಬೇಕಿದ್ರೆ ಶೇಂಗಾ ಕಾಳನ್ನು ಹಾಕ್ಕೋಬೋದು. ತಿನ್ನೋ ಮುಂದೆ ಬಡ್ಡೆಕ್ಕಿರ್ತಾವಲ್ಲ ಅವನು ಬಾಯ್ಲ್ ಮಾಡ್ಕೋಬೋದು. ಮತ್ತು ತಕ್ಕವು ಈಗ ಪಲ್ಯಕ್ಕೆ ಟೇಸ್ಟ್ ನೋಡ್ರಿ ಎಷ್ಟು ರುಚಿಗೆ ಅನುಗುಣವಾಗಿ. ನಾನು ಯೋಚನೆ ಮಾಡಕತ್ತೀನಿ, ಕಟ್ಟರೆ ಸಾರು ಕಟ್ಲ ಹೆಂಗಂತ. ಒಂದೇ ಹೊತ್ತಿನ ಊಟಕ್ಕಾಗಿದ್ದ ನಮ್ಮ ಮನೆಯವರು ಅವರು ಲೋಕಾಪುರಕ್ಕೆ ಹೋಗ್ತಾರಂತ. ಅದಕ್ಕೋಸ್ಕರ ಸಂಜೆಗೆ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಐತಿ. ಹಸಿ ಖಾರ, ನಾನು ಹಸಿ ಖಾರ ಹಾಕತ್ತೀನಿ. ಹಸಿ ಖಾರ ಹಾಕಿ ಮಾಡ್ರಿ ಮಸ್ತ್ ಆಕೈತಿ. ಇದು ಕಾಂಬಿನೇಷನ್ ಇರೋದನ್ನ ಹಸಿ ಖಾರ. ನಾವು ಹಸಿ ಖಾರ ಇಲ್ಲದೇ ಇರುವಾಗ ಏನು ಮಾಡ್ತೇನೆ ಅಂದ್ರೆ ಮತ್ತು ಅಲ್ಲಿ ಖಾರನ ಹಾಕಿರ್ತೇನೆ. ಬಟ್ ಹಸಿ ಖಾರ ಹಾಕಿದ್ರೂ ಸಿಕ್ಕಾಪಟ್ಟೆ ರುಚಿ. ಇದು ಹೋಮ್ ಮೇಡ್ ಅರ್ಶಿನ ಪೌಡರ್ ಮನ್ಯಾಗ ಮಾಡಿದ್ದು. ಈಗ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ, ಟೊಮೆಟೊ, ಯಾಕಂದ್ರೆ ಅವನು ಹೆಸರು ಕಾಳು ನಾವು ಅಲ್ಲದೆ ಬಾಯ್ಲ್ ಮಾಡ್ಕೊಂಡಿರ್ತೇವಲ್ಲ, ಹಾಗಾಗಿ ಜಾಸ್ತಿ ನಾವು ಏನು ಮತ್ತು ಕುದಿಸ್ಕೋಬೇಕಾಗಿಲ್ಲ. ಕಟ್ ತೆಗೆದ್ಬಿಡ್ತೇನೆ ನಾನು ಸ್ಪೀಡ್ ಹಾಕಿಬಿಟ್ಟು. ಕಾಳಷ್ಟು ಹಾಕೋತೀನಿ. ಸಾರೇನು ಬೇಡ ಅಂತ ಅನ್ಸ್ಕೊತೀವಿ. ಅನ್ನ ಮಾಡೀನಿ, ಅದು ಸಾರು ಬೇಡ, ಇದನ್ನ ಸ್ವಲ್ಪ ಪಲ್ಯ ಒಯ್ತೀನಿ. ತಿನ್ನೋದಾದ್ರೆ ಅನ್ನ ಪಲ್ಯ ತಿನ್ನಕ್ಕೆ ಬರ್ತೈತಿ. ನಮ್ಗೆ ಗ್ರೇವಿ ಥರ ಬೇಕಂತಂದ್ರೆ ನಾವು ಇದ ಕಟ್ ಇರ್ತದಲ್ಲ, ಇದ ಕಟ್ಟನ್ನ ಬಳಸ್ಕೋಬೋದು. ಗ್ರೇವಿ ಥರ ಬೇಡ, ನಮ್ಗೆ ಕಾಳು ಇರಲಿ ಅಂತಂದ್ರೆ ಇದನ್ನು ನಾವು
ಅದ ಸಾರು ಕಾಸ್ಕೊಬೋದು. ಸಾರು ಮಸ್ತ್ ಹೆಸರು ಕಾಳಿನ ಕಟ್ಟಿನ ಸಾರು. ಅದರೊಳಗೆ ಸ್ವಲ್ಪ ಕೊಬ್ಬರಿ ಐತಿ ಹಾಕಿ ಮಾಡಿದ್ವಿ ಅಂದ್ರೆ ಇನ್ನೂ ಮಸ್ತ್ ಆಕೈತಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ರೇವಿ ಥರ ಬೇಕು. ನನಗೆ ಗ್ರೇವಿ ಥರ ಇಷ್ಟ ಆಗಂಗಿಲ್ಲ. ನಂಗೆ ಅಲ್ಲೇ ದೊಡ್ಡ ಕನ್ಫ್ಯೂಷನ್ ಆಗೋದಿಲ್ಲ ಅಂತಂದ್ರೆ ಅಲ್ಲೇ ಸ್ವಲ್ಪ ಹಾಕೋತೀನಿ. ಅಂದ್ರೆ ಸ್ವಲ್ಪ ಅದು ಮಸಾಲೆ ಎಲ್ಲ ಹೀರಬೇಕಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಕುದಿಸ್ಕೊಂಡ್ರೆ ಹೆಸರು ಕಾಳಿನ ಪಲ್ಯ ರೆಡಿ ನೋಡ್ರಿ. ಚಪಾತಿ ಹಿಟ್ಟು ನಾದಿಟ್ಟೇನಿ. ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡ್ಕೊಂಡು ಆಮ್ಯಾಗ ಒಗ್ಯಾಣ ಹೋಗೋದು ಹಾಕಿ ಹೋಗ್ಯೋ ಅಥವಾ ಇವತ್ತು ಹೊಡಿ ಹಾಕಕ್ಕೆ ಎಡಿಟಿಂಗ್ ಒಂದು ಮಾಡ್ಕೊಂಡಿಲ್ಲ ನಾನು. ಇನ್ನೂ ಏನೇನು ಮಾಡ್ಬೇಕಂತ ಕನ್ಫ್ಯೂಷನ್ ಅಲ್ಲ ಫುಲ್. ರೊಟ್ಟಿ ಮಾಡ್ಬೇಕಂತಂದೆ ನಾನು. ಮತ್ತೇನಾಯ್ತಂದ್ರೆ ರೊಟ್ಟಿ ಭಾಳ ಅದಾವು. ಅದಕ್ಕೆ ಸುಮ್ಮನೆ ರೊಟ್ಟಿ ಬೇಡ ಅಂತೇಳಿ ರೊಟ್ಟಿನ ಸ್ಕಿಪ್ ಮಾಡಿದೆ. ನಾನು ಮಾಡೋ ಚಪಾತಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ. ಅನ್ನ ರೆಡಿ ಆಯ್ತು. ಕೆಳಗೆ ಚಪಾತಿ ಮಾಡ ಗ್ಯಾಸ್ ಮೇಲೆ ಮಾಡ ಅಂತ ಒಲಿಯಾಗಿ ಬೆಂಕಿ ಐತಿ ನೋಡೋಣಂತ. ಪಲ್ಯ ರೆಡಿ ಆಗಲಿ. ಕೆಳಗ ಮಾಡ್ಬಿಡ್ತಾರೆ. ಹೆಂಗಿದ್ರು ಕಟ್ಟಿಗೆ ಚಿಂತಿಲ್ಲಲ್ಲ, ಕಟ್ಟಿಗೆ ಇರ್ತಾರ. ಹಾಗೆ ಸುಮ್ಮನೆ ಗ್ಯಾಸ್ ಎಲ್ಲ ಉಳಿತಾ ಅಂತ. ಹೊರಗೆ ಮಾಡ್ಬೇಕಂದ್ರೆ ಹೊರಗೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳಗ ಟೈಮ್ ಹೋಗ್ತೈತೆ. ಅದಕ್ಕೆ ಹೊರಗೆ ಬ್ಯಾಡ ಅಂತ ಹೊರಗೆ ಸ್ಕಿಪ್ ಮಾಡಿದ್ದೆ ನಾನು. ಇಲ್ಲೇ ಮಾಡಕತ್ತೆ ರೊಟ್ಟಿ ತಟ್ಟಿ ಖಾಲಿ ಮಾಡ್ಕೊಳ್ಳೋದು. ಒಲಿ ಮ್ಯಾಗನ ಮಾಡೋದು ಅಂದ್ರೆ ಕೆಳಗೆ ಸ್ವಲ್ಪ ಗಾಮ್ ಹೋಗಂಗಿಲ್ಲ. ಇದು ಇಲ್ಲಿ ನಿಂತ್ಕೊಂಡು ಮಾಡಕ್ಕೆ ನಮ್ಗೆ ಕಂಫರ್ಟಬಲ್ ಅಂತ ಅನ್ಸ್ತೈತಿ. ಕೆಳಗೆ ಇದು ತೆಳಗೈತಲ್ಲ, ಹಂಗಾಗಿ ಸರಿಯಾಗಿ ನಡ್ಸಕ್ಕೆ ಅವಸರ ಆಗಂಗಿಲ್ಲ ನಡ್ಸೋದು. ಬಟ್ ಇರ್ಲಿ, ಗ್ಯಾಸ್ ಉಳಿತಾಯ ಮಾಡ್ಬೇಕಂತಂದ್ರೆ, ದುಡ್ಡು ಸೇವಿಂಗ್ ಮಾಡ್ಬೇಕಂತಂದ್ರೆ ಒಲಿ ಮ್ಯಾಗ ಮಾಡೋದು ಬೆಟರ್. ಹೌದಿಲ್ರಿ? ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ನಾನು ಅಲ್ಲೇ ನಮ್ಮ ಮನೆಯವ್ರಂತೇನು ಹೋಗಿಲ್ಲ, ಅವಾಗ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ. ಚಪಾತಿ ಮಾಡೋದ ಆತ್ ನೋಡ್ರಿ ನಂದ. ಈಗ ಬುತ್ತಿ ಕಟ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ಹೋಗ್ಬೇಕು. ಚಪಾತಿ ಜೊತೆ ಹಸಿ ಖಾರ ತಿಂತಾರೆ ನಮ್ಮ ಮನೆಯವರು, ಹಾಗಾಗಿ ಸ್ವಲ್ಪ ಇಟ್ಕೋತೇನೆ. ಬೆಳ್ಳುಳ್ಳಿ ಖಾರಕ್ಕಿಂತ ಹಸಿ ಖಾರನೇ ಜಾಸ್ತಿ ಇಷ್ಟಪಡ್ತಾರೆ ಅವರು. ಎಣ್ಣೆ ಹೇಗೆ ಕಲಿಸ್ಕೊಂಡು ಹೋಗೋದು. ಸ್ವಲ್ಪ ಟೈಮ್ ಆಗ್ಬಿಡುತ್ತೆ ನಂದು. ಇನ್ನೂ ಹೊರಗಟ್ಟ ನೀರು ತುಂಬಬೇಕು. ಸ್ವಲ್ಪ ಅನ್ನ ಇಟ್ಕೋತೇನೆ. ಮತ್ತು ಪಲ್ಯ ಜಾಸ್ತಿ ಆಯ್ತು ನೋಡಿ. ಅಂದರೆ ಎಷ್ಟು ಇದ್ರೊಳಗೆ ಇಟ್ಕೋತೀನಿ ನಿಮಗೆ. ಅನ್ನ ಉಂತಾರೇನಿಲ್ಲ ಡೌಟ್, ಬಟ್ ಇಟ್ಕೊಳಂಗೆ ಇಟ್ಕೋತೇನೆ. ಎಕ್ಸ್ಟ್ರಾ ಒಂದು ಪ್ಲೇಟ್ ಇಟ್ಕೋತೇನೆ. ಚಪಾತಿ ನೋಡ್ರಿ ಅಲ್ಲೇ ಬಿಟ್ಟಿನಲ್ಲಿ ಹೊತ್ತಿದ್ದು ಸದ್ಯಕ್ಕೆ ಇಟ್ಕೋತೀನಿ.
4 ಚಪಾತಿ ಇಟ್ಕೊಂಡಿನಿ. ಸ್ವಲ್ಪ ಅಂದ್ರೆ ನಾನು ಅಲ್ಲೇ ತಿಂತೀನಲ್ಲ ಹಂಗಾಗಿ 6 ಚಪಾತಿ ಇಟ್ಕೊಂಡೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಇಟ್ಕೊಂಡ್ಬಿಡ್ತೇನೆ, ಉಳಿದ್ರು ವಾಪಸ್ ಬರ್ತಾವಲ್ಲ. ಹೆಂಗೆ ತೊಗೊಂಡ್ಬಿಡೋಣ ಅಂತ ಹೆಂಗಿದ್ರು ಮಾಡೇನಿ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋತೀನಿ ರೀ. ಇಲ್ಲಿ ಹೊರಗೆ ಸ್ವಲ್ಪ ನೀರು ತುಂಬಿಸೋದಿತ್ತು. ನೀರು ತುಂಬಿಸಿ ಸಗಣಿ ಬೇಕಂತ, ಸಗಣಿ ಯಾಕಂತ ನನಗೆ ಗೊತ್ತಿಲ್ಲ. ಸಗಣಿ ಹಾಳೆಗೆ ತೊಗೊಂಡೇನಿ. ಇಷ್ಟು ಹಿಡ್ಕೊಂಡು ಹೋಗೋದು ಬುತ್ತಿ ಮತ್ತು ಸಗಣಿ ಎಲ್ಲನೂ ತೊಗೊಂಡು ಹೊಂಟೇನಿ. ನಮ್ಮ ಗೌರಿ ಸಗಣಿ ಇನ್ನು ಎಷ್ಟೊತ್ತಿಗೆ ಬರ್ತೇನೆ ಗೊತ್ತಿಲ್ಲ. 10 ಗಂಟೆ ಆಗೈತೆ ಈಗ. ಹೋಗಿ ಊಟಕ್ಕೆ ಕೊಟ್ಟು ವಾಪಸ್ ಬರ್ಬೇಕು. ಮತ್ತು ದೂರ ಭಾಳ ಐತಿ, ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದೇನೋ ಮೋಸ್ಟ್ಲಿ. ಅಷ್ಟು ದೂರ ಬಡ ಬಡ ಹೋಗ್ತೀನಿ ನಡ್ಕೊತ. ಈಗ ಸದ್ಯಕ್ಕೆ ವಿಡಿಯೋ ಬಂದ್ ಮಾಡ್ತೀನಿ, ವಿಡಿಯೋ ಬಂದ್ ಮಾಡಿ ಹೋಗ್ತೀನಿ. ನಾನು ಮತ್ತೆ ಅಲ್ಲಿ ಹೋದಿಂದ ಸಿಗ್ತೇನೆ. ಮೈ ಹೆಂಗೆ ಕುಂತತ್ ನೋಡ್ರಿ ಅದು. ಯಪ್ಪ ಭಾಳ ಮಂಡಾಗೈತಿ ನನಗೆ. ಏನಾಗೈತೆ ನಮ್ಮ ಪಪ್ಪ ಹೆಂಗೆ ನೋಡ್ತದ. ನಾ ಏನು ಮಾಡೋದಿಲ್ಲ, ನನ್ನ ಪಡಿಗೆ ನಾ ಹೋಗ್ತೇನೆ. ಕಬ್ಬು ಬಿಟ್ಟಾರ ನೋಡ್ರಿ, ಕಬ್ಬು ಕಡದೆ ಮಣ್ಣು ಹಾಕ್ತಾರೆ. ಈ ಸಲ ಹಿಂಗೆ ಬಿಟ್ಟಾರೆ ಸಾಲ. ಇಲ್ಲಿ ಕೆಲಸದವರು ಊಟ ಮಾಡಕತ್ತೆ ಹಂಗದಾರ. ನಮ್ಮ ಯಜಮಾನ್ರು ಅಲ್ಲಿದಾರ. ಬ್ಲಾಕಿನ ಕರ್ಕೊಂಬರಾಕೋಬೇಡಿ, ಇದ ರೂಢಿ ಅದಕ್ಕೆ ಕರ್ಕೊಂಬರಾಕೋಬೇಡ, ಹೊಡಿ ಅದನ್ನು. ನಾನು ನಮ್ಮ ಮನೆಯವ್ರಿಗೆ ಊಟ ಓದಿದ್ನಲ್ಲ, ನಾನು ಅಲ್ಲೇ ಊಟ ಮಾಡಿದೆ. ಊಟ ಮಾಡಿ ವಾಪಸ್ ನಾನೀಗ ಮನೆ ಕಡೆ ಬರಾಕತ್ತೇನೆ. ಅವ್ರದ್ದೇನು ಕೆಲಸ ಐತಿ, ಅವರಲ್ಲೇ ಕೆಲಸ ಮಾಡ್ತಾರೆ ಸಂಜೆನ. ಇನ್ನೇ ನಾವು ದವಾಖಾನಿಗೆ ಹೋಗಿದ್ವಲ್ಲ, ನಂಗೆ ಮತ್ತೆ ಅಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ಸಿಕ್ಕಾಬಿಟ್ಟು ಬೇಜಾರಲ್ಲಿ ಇದ್ದೀವಿ ಎಲ್ಲರೂ. ಹಾಗಾಗಿ